ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಖಮೇನಿಯ ಅಂತ್ಯ ಆಯಿತು. ಅದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಅದನ್ನು ಭಾರತದ ಪ್ರಧಾನಿ ಖಂಡಿಸಬೇಕಿತ್ತು ಅಂತ ಭಾರತದ ಒಳಗೆ ವಿಪಕ್ಷಗಳು ಮತ್ತು ಅದರ ಬಹಳಷ್ಟು ನಾಯಕರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಇಲ್ಲಿಯವರೆಗೂ ಆರೋಗ್ಯ ಸರಿ ಇಲ್ಲದೆ ಬೆಡ್ ಮೇಲೆ ಮಲ್ಕೊಂಡಿದ್ದ ಸೋನಿಯಾ ಗಾಂಧಿ ಕೂಡ ಅಯ್ಯೋ, ಖಮೇನಿಯ ಹತ್ಯೆಯನ್ನ ಮೋದಿ ಖಂಡಿಸಿಲ್ಲ, ಇದು ಸರಿಯಾದ ನಡೆಯಲ್ಲ ಅಂತಿದ್ದಾರೆ. ಮತ್ತೊಂದು ಕಡೆ ಇದೇ ಕಾಂಗ್ರೆಸ್ ಪಕ್ಷದ ಶಾಸಕ ನಲಪಾಡ್ ಹ್ಯಾರಿಸ್ ಮೊನ್ನೆ ಖಮೇನಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಿದ್ರು. ಅದು ರಿಚ್ಮಂಡ್ ಸರ್ಕಲ್ನಲ್ಲೇ. ಅದಕ್ಕೆ ಯಾವುದೇ ಪರ್ಮಿಷನ್ ತಗೊಂಡಿರಲಿಲ್ಲ. ಈಗ ಅದು ನಮ್ಮ ಗೃಹಚಾರ ಮಂತ್ರಿ ಇದ್ದಾರಲ್ಲ, ಅದೇ ಪರಮೇಶ್ವರ, ಅವರಿಗೆ ಗೊತ್ತಾಗಿದೆ. ಅದಕ್ಕೆ ಕೇಸನ್ನು ದಾಖಲು ಮಾಡ್ತೀವಿ ಅಂತಿದ್ದಾರೆ. ಇನ್ನೊಂದು ಕಡೆ ನಮ್ಮ ರಾಜ್ಯದ IT-BT ಮಿನಿಸ್ಟರ್, ಅದೇ ರೀ RSS ಮಿನಿಸ್ಟರ್ ಇದ್ದಾರಲ್ಲ, ಪ್ರಿಯಾಂಕರ್ಗೆ ಅಲಿಯಾಸ್ ಮರಿಕರ್ಗೆ, ಅಯ್ಯೋ ಇರಾನ್ ನಮ್ಮ ಮಿತ್ರ ದೇಶ ಅಂತ ಮೋದಿ ಹೇಳ್ತಾ ಇರ್ತಾರೆ, ಇವತ್ತು ಖಮೇನಿಯ ಹತ್ಯೆಯನ್ನ ಖಂಡಿಸ್ತಾ ಇಲ್ಲ ಅಂತಿದ್ದಾರೆ. ಹಾಗಾದರೆ ಸೋನಿಯಾ ಗಾಂಧಿಯ ನಾಟಕ ಅದೆಷ್ಟರ ಮಟ್ಟಿಗಿದೆ? ಸೋನಿಯಾ ಗಾಂಧಿ ಇರಾನ್ಗೆ ಅವತ್ತು ಮಾಡಿದ್ದು ಅದೆಂತಹ ದ್ರೋಹ. ಅವತ್ತು ಕಾಂಗ್ರೆಸ್ ಪ್ರಧಾನಿ ದೇಶದಲ್ಲಿದ್ದಾಗ ಇದೇ ಸೋನಿಯಾ ಗಾಂಧಿ ಇರಾನ್ ವಿರುದ್ಧ ಮಾಡಿದ್ದೇನೋ. ಇವತ್ತು ಕಾಂಗ್ರೆಸ್ಸಿಗರ ನಾಟಕ ಅದೆಷ್ಟರ ಮಟ್ಟಿಗೆ ಇದೆ? ಪ್ರಧಾನಿ ಮೋದಿ ಯಾಕೆ ಖಮೇನಿಯ ಹತ್ಯೆಯನ್ನು ಖಂಡಿಸಿಲ್ಲ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇಡೀ ಜಗತ್ತಿನಲ್ಲಿ ಏನೇ ಆದರೂ ನಮ್ಮ ದೇಶದ ಒಳಗೆ ಮಾತ್ರ ಅದು ರಾಜಕಾರಣ ಆಗತ್ತೆ. ಅದರಲ್ಲೂ ಭಾರತದ ಎಡವಟ್ಟು ಪಕ್ಷ, ಅದರಲ್ಲಿರೋ ಎಡವಟ್ಟು ನಾಯಕರು ಯಾವುದೇ ವಿಚಾರ ಆದರೂ ಪ್ರಧಾನಿ ಮೋದಿ ವಿರುದ್ಧ ಮಾತಾಡ್ತಾ ಒಂದಷ್ಟು ರಾಜಕೀಯವನ್ನು ಮಾಡಿ ವೋಟ್ ಬ್ಯಾಂಕ್ಗಳನ್ನು ಓಲೈಕೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ. ಈಗ ಅದೇ ಕೆಲಸ ಇರಾನಿನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆ ಆದ ನಂತರ ಕೂಡ ಆಗ್ತಾ ಇದೆ. ಇರಾನ್ನಲ್ಲಿರೋ ಕನ್ನಡಿಗ ಸಫಾನ್ ಅನ್ನೋ ಯುವಕ ಮೊನ್ನೆ ಖಾಸಗಿ ಮಾಧ್ಯಮದ ಜೊತೆ ಮಾತಾಡಿ, ನಾನೊಬ್ಬ ಮುಸಲ್ಮಾನನಾಗಿ ಹೇಳ್ತೀನಿ, ನಮ್ಮ ದೇಶದ ಪ್ರಧಾನಿ ಮೋದಿ ಗ್ರೇಟ್, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿ ಇದ್ದಾರೆ. ಅದೇ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಸೇಫ್ ಆಗಿದ್ದೀವಿ. ನಾನು ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ಅಥವಾ ರಾಜಕೀಯವಾಗಿ ಮಾತಾಡಲ್ಲ, ದೇಶದ ಪ್ರಧಾನಿ ಮತ್ತು ಅವರ ಬಗ್ಗೆ ಮಾತಾಡ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದ. ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಬ್ಬ ಬಿಜೆಪಿ, ಅದಲ್ಲ ವಿಷಯ. ಅವನನ್ನು ಬೈಬೇಕು, ಇವನನ್ನು ಬೈಬೇಕು ಅಂತ. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಲೆನ್ಸ್ ಆಗಿ ಹೋಗೋದಿದೆಯಲ್ಲ, ಅದನ್ನು ನಮ್ಮ ಮೋದಿ ಅವರು ಬಹಳ ಚಾಣಾಕ್ಷ ಕ್ಷಣದಿಂದ ಇಷ್ಟರವರೆಗೆ ನಿಭಾಯಿಸಿದ್ದಾರೆ. ಈಗ ಅದೇ ವಿಡಿಯೋ ಜಾಗತಿಕ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಶುರುವಾಗಿದೆ. ಅದರಲ್ಲೂ ಇರಾನ್ನಿಂದ ಭಾರತಕ್ಕೆ ಬಂದಿಳಿದವರನ್ನ ಕೇಳಿದ್ರೆ ಭಾರತ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಇರಾನ್ನಲ್ಲಿ ಕೇವಲ ಭಾರತೀಯರು ಮಾತ್ರ ಇಲ್ಲ, ಬೇರೆ ಬೇರೆ ರಾಷ್ಟ್ರಗಳ ಬಹಳಷ್ಟು ಜನರು ಇದ್ದಾರೆ. ಆದರೆ ಬೇರೆ ರಾಷ್ಟ್ರಗಳು ಅವರ ದೇಶದ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳೋಕೆ ಒದ್ದಾಡ್ತಾ ಇದ್ರೆ, ಪ್ರಧಾನಿ ಮೋದಿ ಮಾತ್ರ ದೇಶದ ಪ್ರಜೆಗಳನ್ನು ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಂಡಿದ್ದಾರೆ. ಇನ್ನು ಮೊನ್ನೆ ಭಾರತದ ಬಹಳಷ್ಟು ಕಡೆಗಳಲ್ಲಿ ಖಮೇನಿಯ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೆದಿದ್ವು. ಅದು ನಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಶಾಂತಿನಗರದ ಶಾಸಕ NA ಹ್ಯಾರಿಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಒಬ್ಬ ಜನಪ್ರತಿನಿಧಿ ಯಾವುದೋ ದೇಶದ ಸರ್ವಾಧಿಕಾರಿ ಸತ್ತಾಗ ಸಾವಿರಾರು ಜನರನ್ನು ಸೇರಿಸಿ ಪ್ರತಿಭಟನೆಯನ್ನು ನಡೆಸಿದ್ದು ಯಾಕೆ ಅನ್ನೋ ಅನುಮಾನಗಳು ಬಹಳಷ್ಟು ಜನರಿಗೆ ಬಂದಿದ್ದು ನಿಜ. ಅದು ಓಲೈಕೆ ರಾಜಕಾರಣ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ 10 ಜನರು ಒಂದು ಕಡೆ ಸೇರಬೇಕು ಅಂದರೆ ಪರ್ಮಿಷನ್ ಬೇಕು. ಅದರಲ್ಲೂ ಸಾರ್ವಜನಿಕ ಜಾಗಗಳಲ್ಲಿ ಸೇರಲೇಬಾರದು ಅನ್ನೋ ಕಾನೂನನ್ನು ಸಿದ್ದು ಸರ್ಕಾರ ತಗೊಂಡು ಬರೋದಕ್ಕೆ ಹೊರಟಿತ್ತು. ಅದು RSS ವಿರುದ್ಧ. ಈಗ ಸಾವಿರಾರು ಜನರನ್ನ ರಸ್ತೆಗಳಲ್ಲಿ ಸೇರಿಸಿ ಒಬ್ಬ ಶಾಸಕ ಪ್ರತಿಭಟನೆ ಮಾಡಿಸ್ತಾರೆ ಅಂದರೆ ಏನಂತ ಹೇಳಬೇಕು? ಅದಕ್ಕೆ ಪೊಲೀಸರ ರಕ್ಷಣೆ ಬೇರೆ. ನಾವು ಕೂಡ ನೋಡಿದ್ವಿ, ಅಲ್ಲಿ ನೂರಾರು ಜನ ಪೊಲೀಸರು, ರಸ್ತೆ ಜಾಮ್ ಆಗಿತ್ತು. ಇಲ್ಲಿ ಪ್ರತಿಭಟನೆ ಮಾಡಿದ್ದು ತಪ್ಪು ಸರಿಯೋ ಅದನ್ನು ಮತದಾರರು ನಿರ್ಧಾರ ಮಾಡಬೇಕು. ಆದರೆ ನಮ್ಮ ಕರ್ಮ ಅಂದರೆ ಈ ಹ್ಯಾರಿಸ್ ಅನ್ನೋ ಅಯೋಗ್ಯ ಶಾಸಕ ಈ ಪ್ರತಿಭಟನೆ ಮಾಡೋಕ್ಕೆ ಅನುಮತಿಯನ್ನೇ ಪಡೆದಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಖುದ್ದು ಅವರದ್ದೇ ಪಕ್ಷದ ನಮ್ಮ ರಾಜ್ಯದ ಕೆಲಸಕ್ಕೆ ಬಾರದ ಗೃಹ ಸಚಿವ, ಗೃಹಚಾರ ಮಂತ್ರಿ ಪರಮೇಶ್ವರ ಹೇಳ್ತಾ ಇದ್ದಾರೆ. ಅದಕ್ಕೆ ಕೇಸನ್ನು ಕೂಡ ದಾಖಲು ಮಾಡ್ತೀವಿ ಅಂತಿದ್ದಾರೆ. ಆದರೂ ಪರಮೇಶ್ವರ್ ಅದ್ಯಾರ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಆ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿದ್ದ ಹ್ಯಾರಿಸ್ ವಿರುದ್ಧನ, ಇಲ್ಲ ಅಂದರೆ ಅವರಿಗೆ ರಕ್ಷಣೆ ಕೊಟ್ಟ ಪೊಲೀಸರ ವಿರುದ್ಧನ, ಅಥವಾ ಅಲ್ಲಿ ಬಂದು ಸೇರಿದ್ದ ಸಾವಿರಾರು ಮುಸಲ್ಮಾನರ ವಿರುದ್ಧನ, ಅದು ಇಲ್ಲ ಅಂದರೆ ಎಲ್ಲರಿಗೂ ಖಮೇನಿನೇ ಅಪ್ಪ ಅಂತ ಮಾತಾಡಿದವರ ವಿರುದ್ಧನ, ಗೊತ್ತಿಲ್ಲ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಖಮೇನಿಯ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆದಿತ್ತು. ಅಲ್ಲಿ ಒಬ್ಬ ಮಹಿಳೆ ಖಮೇನಿಗಾಗಿ 100 ಮಕ್ಕಳನ್ನು ಬೇಕಾದರೂ ಹೆತ್ತು ಕೊಡ್ತೀನಿ ಅಂತ ಮಾತಾಡಿದ್ದಾಳೆ. ಅಲ್ಲ ರೀ, ಖಮೇನಿಗಾಗಿ ಭಾರತದ ಒಳಗೆ 100 ಮಕ್ಕಳನ್ನು ಹೆತ್ಕೊಳ್ಳೋದು ಬೇಡ, ಇರಾನ್ಗೆ ಹೋಗಿ ಎಷ್ಟು ಬೇಕಾದರೂ ಹೆತ್ಕೊಂಡ್ರೆ ಯಾರು ಬೇಡ ಅಂತಾರೆ. ಇಲ್ಲಿ ಭಾರತದಲ್ಲಿ 100 ಮಕ್ಕಳನ್ನು ಹೆತ್ಕೊಂಡ್ರೆ ಅವರಿಗೆ ಊಟ ಹಾಕೋರು ಯಾರು? ಖಮೇನಿ ಬಂದು ಹಾಕ್ತಾನ.
ಇಲ್ವೇ? ಭಾರತದ ಜನರ ಟ್ಯಾಕ್ಸ್ ದುಡ್ಡಲ್ಲೇ ಕೊಡಬೇಕಾಗತ್ತೆ. ಇವರೆಲ್ಲ ಭಾರತದ ಮುಸಲ್ಮಾನರು ಅಂತ ಅದ್ಯಾವ ಯೋಗ್ಯ ಹೇಳ್ತಾನೆ? ಯೋಚನೆ ಮಾಡಿ. ಇರ್ಲಿ ಬಿಡಿ, ಇವರೇನೋ ರಾಜಕೀಯದ ತೆವಲು ಮಾಡಿಕೊಳ್ತಾರೆ. ಆದರೂ ನಮ್ಮ ರಾಜ್ಯದಲ್ಲಿ RSS ವಿರುದ್ಧ ಆಗಾಗ ಬೊಗಳೆ ದಾಸ ಅಲಿಯಾಸ್ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಖಮೇನಿ ಪರ ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮವನ್ನು ತಗೊಳ್ಳಿ ಅಂತ ಹೇಳಬೇಕಿತ್ತು. ಅವರು ಪರ್ಮಿಷನ್ ಅನ್ನು ತಗೊಂಡಿಲ್ಲ ಅಂತ ಮಾತಾಡಬೇಕಿತ್ತು. ಆದರೆ ಮಾತಾಡಲೇ ಇಲ್ಲ. ಅದನ್ನು ಬಿಟ್ಟು ಅಯ್ಯೋ ಪ್ರಧಾನಿ ಮೋದಿ ಇರಾನ್ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳ್ತಾರೆ, ಖಮೇನಿಯ ಹತ್ಯೆಯನ್ನು ಖಂಡಿಸ್ತಾ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಯಾಕಪ್ಪ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ ನೋಡೋಕೆ ಹೋದ್ರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಇಷ್ಟು ದಿನ ಆರೋಗ್ಯ ಸರಿ ಇಲ್ಲ ಅಂತ ಎಲ್ಲೂ ಓಡಾಡ್ತಾ ಇರಲಿಲ್ಲ, ಬೆಡ್ ಮೇಲೆ ಮಲಗಿದ್ರು. ಖಮೇನಿಯ ಹತ್ಯೆಯನ್ನ ಭಾರತ ಖಂಡಿಸಿಲ್ಲ, ಮೋದಿಯೇ ಸರಿ ಇಲ್ಲ ಅಂತ ಈಗ ರೊಚ್ಚಿಗೆದ್ದು ಮಾತಾಡೋಕೆ ಶುರು ಮಾಡ್ತಾ ಇದ್ದಾರೆ. ಕೇವಲ ಅವರು ಮಾತ್ರ ಅದನ್ನು ಹೇಳಿಲ್ಲ, ಅಖಿಲೇಶ್ ಯಾದವ್ ಸೇರಿ ಕೆಲವು ವಿಪಕ್ಷದಲ್ಲಿರುವ ಅಯೋಗ್ಯರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಗು ಬರೋದು ಭಾರತದ ಮುಸಲ್ಮಾನರು ಅದೆಷ್ಟು ಬಕ್ರಗಳಾಗಿದ್ದಾರೆ ಅಂತ. ಯಾಕಂದ್ರೆ ಇವತ್ತು ಮೋದಿಯ ವಿರುದ್ಧ ರಾಜಕೀಯ ಮಾಡೋಕೆ ಮಾತಾಡ್ತಾ ಇರೋ ಸೋನಿಯಾ ಗಾಂಧಿಗೆ ಮತ್ತು ಕಾಂಗ್ರೆಸ್ನ ಎಲುಬಿಲ್ಲದ ನಾಲಿಗೆಯ ವ್ಯಕ್ತಿಗಳಿಗೆ ಕೆಲವೊಂದು ವಿಷಯವನ್ನ ಹೇಳ್ತೀನಿ, ಸ್ವಲ್ಪ ಕೇಳಿ. ಅವರು ಮಾಡಿದ ಕರ್ಮಕಾಂಡ ಏನೆಲ್ಲ ಇದೆ ಅಂತ. ಈ ಅಯೋತುಲ್ಲಾ ಖಮೇನಿ ಯಾವತ್ತೂ ಭಾರತದ ಪರವಾಗಿ ಇರಲಿಲ್ಲ. ಕೇವಲ ಜಾಗತಿಕ ಅನಿವಾರ್ಯಗಳಿಗೆ ಭಾರತದ ಜೊತೆ ಹೊಂದಿಕೊಂಡು ಹೋಗ್ತಾ ಇದ್ದ. ಭಾರತ ಕೂಡ ಅದನ್ನೇ ಮಾಡ್ತಾ ಇತ್ತು. 2017ರಲ್ಲಿ ಪಾಕಿಸ್ತಾನದ ಪರ ಮಾತಾಡಿ ಕಾಶ್ಮೀರದಲ್ಲಿರೋ ಮುಸಲ್ಮಾನರ ಪರ ಜಾಗತಿಕ ಮುಸಲ್ಮಾನರು ಒಂದಾಗಬೇಕು ಅನ್ನೋದನ್ನ ಹೇಳಿದ್ದ. ಅವತ್ತು ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಆಗಿದ್ದೆ ಸರಿ ಅನ್ನೋ ರೀತಿಯಾಗಿ ಮಾತಾಡಿದ್ದ. 2019ರಲ್ಲಿ ಭಾರತದಲ್ಲಿ ಆರ್ಟಿಕಲ್ 370 ರದ್ದತಿ ಮಾಡಿದಾಗ ಇದು ಮುಸ್ಲಿಮರ ಹತ್ಯಾಕಾಂಡ ಅಂತ ಹೇಳಿದ್ದ. ಆಗ ಭಾರತ ನೀನ್ಯಾವನೋ ಭಾರತದ ವಿಚಾರದಲ್ಲಿ ಮಾತಾಡೋಕೆ ಅಂತ ಕೇಳಿತ್ತು. ಇನ್ನು 2020ರಲ್ಲಿ ದೆಹಲಿಯಲ್ಲಿ ಹಿಂದೂ ಉಗ್ರರಿಂದ ಮುಸ್ಲಿಮರ ಹತ್ಯಾಕಾಂಡ ಅಂತ ಅವನ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದ. ಇವನು ಅದ್ಯಾವಾಗ ಭಾರತದ ಪರವಾಗಿ ಇದ್ದ ಅನ್ನೋದು ಯಾವನಿಗರಿಗೂ ಗೊತ್ತು. ಈ ಕಾಂಗ್ರೆಸ್ಸಿಗರಿಗೆ ಮಾತ್ರ ಖಮೇನಿ ಭಾರತದ ಪರ ಇದ್ದ ಅನ್ಸುತ್ತಂತೆ. ಅಯ್ಯೋ ಸುಮ್ಮನೆ ಇರಿ ಸರ್, ಮೋದಿ ಮುಸ್ಲಿಮರ ವಿರುದ್ಧ, ಹಾಗಾಗಿ ಅವನು ಮಾತಾಡಿದ್ದಾನೆ ಅಂತ ಕೆಲವರು ಹೇಳಬಹುದು. ಆದರೆ 2005ರಲ್ಲಿ UPA ಸರ್ಕಾರ ಅಧಿಕಾರದಲ್ಲಿತ್ತು. ಆಗ IAEAಯಲ್ಲಿ ಇರಾನ್ ವಿರುದ್ಧವಾಗಿ ಮತವನ್ನ ಹಾಕಿದ್ದು ಇವರದ್ದೇ ಕಾಂಗ್ರೆಸ್ ಪಕ್ಷದ ಪ್ರಧಾನಿ. ಅವತ್ತು ಸೋನಿಯಾ ಗಾಂಧಿಯೇ ಅಧಿನಾಯಕಿ ಆಗಿದ್ರು. ಆಗ ಸಹಿಯನ್ನ ಯಾಕೆ ಹಾಕಲಿಲ್ಲ? ಅದಾದ ನಂತರ 2006ರಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಇರಾನ್ಗೆ ಸ್ಥಾನವನ್ನು ಕೊಡೋಕೆ ಕಾಂಗ್ರೆಸ್ ಪ್ರಧಾನಿ ಅಂದ್ರೆ ಯಾರು ಅಲ್ಲಾರ್ರಿ, ನಮ್ಮ ಮೌನ ಮೋಹನ ಸಿಂಗ್ ಇದ್ರಲ್ಲ, ಅವರೇ ಪ್ರಧಾನಿಯಾಗಿದ್ರು. ಅವರು ಯಾಕೆ ವಿರೋಧವನ್ನ ಮಾಡಿದ್ರು? ಅಮೆರಿಕದ ಪರವಾಗಿ ಅವತ್ತು ಮತವನ್ನ ಚಲಾಯಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಅದೇ ಕಾಂಗ್ರೆಸ್ ಇವತ್ತು ಪ್ರಧಾನಿ ಮೋದಿ ಭಾರತವನ್ನು ಅಮೆರಿಕಕ್ಕೆ ಮಾರಿಕೊಳ್ತಾ ಇದ್ದಾರೆ ಅಂತ ಬೊಗಳೆಯನ್ನ ಬಿಡ್ತಾ ಇದೆ. 2009ರಲ್ಲಿ 3ನೇ ಬಾರಿ UPA ಸರ್ಕಾರ, ಆವಾಗ ಕೂಡ ಮನಮೋಹನ್ ಸಿಂಗ್ ಅವರೇ ಇರಾನ್ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಮತವನ್ನ ಚಲಾಯಿಸಿದ್ರು. ಆಗ ಸೋನಿಯಾ ಗಾಂಧಿಗೆ ನೈತಿಕತೆ ಇರಲಿಲ್ವಾ? ಇವತ್ತು ನೈತಿಕತೆಯ ಪಾಠವನ್ನ ಎಲ್ಲರಿಗೂ ಹೇಳ್ತಾ ಇರೋ ಸೋನಿಯಾ ಗಾಂಧಿಗೆ ಅವತ್ತು ನೈತಿಕತೆ, ಮನುಷ್ಯತ್ವ, ಮಾನವೀಯತೆ ಇದ್ಯಾವುದು ನೆನಪಾಗ್ಲಿಲ್ವಾ? ಅವತ್ತು ಇರಾನ್ ಮೇಲೆ ಇಲ್ಲದ ಪ್ರೀತಿ ಕಾಂಗ್ರೆಸ್ ಮತ್ತು ಅದರ ಅಧಿನಾಯಕಿ ಸೋನಿಯಾ ಗಾಂಧಿಗೆ ಇವತ್ತು ಬಂದಿದ್ದು ಯಾಕೆ, ಹೇಗೆ ಅನ್ನೋದನ್ನ ನಾನೇನಾದರೂ ಮತ್ತೆ ಬಿಡಿಸಿ ಹೇಳಬೇಕಾ? ಇಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನು ನಂಬಿ ರಂಜಾನ್ ಟೈಮಲ್ಲಿ ಬಕ್ರಾಗಳಾಗ್ತಾ ಇದ್ದಾರೆ. ಬಕ್ರಾಗಳ ಹಾಗೆ ಬಲಿ ಕೊಡೋದಕ್ಕೆ ಈ ಕಾಂಗ್ರೆಸ್ ಪಕ್ಷ ಕೂಡ ಕಾಯ್ತಾ ಇದೆ. ಹಾಗಂತ ಮುಸಲ್ಮಾನರು ಇವತ್ತು ಬಕ್ರಾಗಳಾಗ್ತಾ ಇದ್ದಾರಾ? ಈ ರಂಜಾನ್ಗೆ ಬಕ್ರಾಗಳಾಗ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಹಾಳಾಗಿದ್ದಾರೆ. ಯಾವತ್ತು ಒಂದು ವಿಚಾರ ತಿಳ್ಕೋಬೇಕು ಅಂದರೆ ಇತಿಹಾಸವನ್ನು ತೆಗೆದು ನೋಡಬೇಕು, ಆಗ ಮಾತ್ರ ಗೊತ್ತಾಗತ್ತೆ. ಅದನ್ನು ಬಿಟ್ಟು ನಾಟಕ ಮಾಡೋ ಇಟಲಿ ರಾಣಿ ಸೋನಿಯಾ ಗಾಂಧಿ ಬೊಗಳೆಯನ್ನು ಬಿಡ್ತಾರೆ. ಅದನ್ನು ನಾವು ಕೇಳ್ತೀವಿ ಅಂತ ಭಾರತದ ಮುಸಲ್ಮಾನರು ಅಂದುಕೊಂಡ್ರೆ ಅವರಂಥ ಮುಟ್ಟಾಳರು ಯಾರಾದರೂ ಸಿಗ್ತಾರಾ? ಇನ್ನು ಭಾರತದ ಪ್ರಧಾನಿ ಯಾಕೆ ಖಮೇನಿಯ ಹತ್ಯೆಯನ್ನು ಖಂಡಿಸಿಲ್ಲ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಭಾರತ ಆಗಲಿ ಅಥವಾ ಇರಾನ್ ಆಗಲಿ ಜಾಗತಿಕವಾಗಿ ವ್ಯವಹಾರಗಳ ವಿಚಾರದಲ್ಲಿ ಮಾತ್ರ ಅನಿವಾರ್ಯತೆಗಾಗಿ ಒಟ್ಟಿಗೆ ಇದ್ದದ್ದು ನಿಜ. ಅದರಲ್ಲೂ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ. ಅಲ್ಲಿ ಅವನಿಗೆ ಯಾವುದೇ ಸಹಿಯನ್ನ ಅಥವಾ ರಾಜಕೀಯವಾಗಿ ಅಧಿಕಾರ ಹಿಡಿಯೋ ಯಾವುದೇ ತಾಕತ್ತು ಇರಲಿಲ್ಲ. ಅಲ್ಲಿ ಸಹಿ ಹಾಕಬೇಕಾಗಿರೋದಕ್ಕೆ ಬೇರೆಯವರಿದ್ದಾರೆ. ಆತ ಒಬ್ಬ ಸರ್ವೋಚ್ಚ ನಾಯಕ ಅಷ್ಟೇ. ಅಲ್ಲ ರೀ, ಮೋದಿ ಹೇಳಿರೋದು ಇರಾನ್ ನಮ್ಮ ಮಿತ್ರ ರಾಷ್ಟ್ರ ಅಂತ. ನಮ್ಮ
ಪ್ರಿಯಾಂಕ ಖರ್ಗೆ ಹೇಳ್ತಾರೆ. ಅವರು IT-BT ಕೆಲಸವನ್ನು ಬಿಟ್ಟು, ಆ ಮಿನಿಸ್ಟರ್ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ನಿಜ, ಪ್ರಧಾನಿ ಮೋದಿ ಇರಾನ್ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳಿದ್ದಾರೆ. ಆದರೆ ಖಮೇನಿ ನನ್ನ ಮಿತ್ರ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಖಮೇನಿ ಹತ್ಯೆಗೆ ಇರಾನ್ ಜನರು ಫುಲ್ ಖುಷಿಯಾಗಿದ್ದಾರೆ. ಈಗ ಮೋದಿ ಖಮೇನಿ ಹತ್ಯೆಯನ್ನು ಖಂಡಿಸಿದ್ರೆ ಇರಾನ್ ದೇಶವನ್ನು ಖಂಡಿಸಿದ ಹಾಗೆ ಆಗಲ್ವಾ? ಯಾಕಂದ್ರೆ ಒಂದು ದೇಶ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ದೇಶ ಅಂದರೆ ಆ ದೇಶದ ಜನರು, ನಾಗರಿಕರು ಖುಷಿಯಾಗಿರೋದು. ಪ್ರಧಾನಿ ಮೋದಿಗೆ ಬೇಕಾಗಿರೋದು ಅದೇನೆ. ಸರಿ, ಇಷ್ಟೆಲ್ಲ ನಮ್ಮ ದೇಶದಲ್ಲಿ ಮಾತಾಡೋ ಮುಸಲ್ಮಾನರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಖಮೇನಿ ಹತ್ಯೆಗೆ ಪ್ರತಿಭಟನೆ ಮಾಡ್ತಾ ಇರೋರು ಅದೇ ಇರಾನ್, ಸೌದಿ ಸೇರಿ 11 ಮುಸ್ಲಿಂ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ, ಅವ್ರು ಯಾರು ಮುಸ್ಲಿಮರಲ್ವಾ? ಅವ್ರಿಗೆ ಯಾರಿಗೂ ಮನುಷ್ಯತ್ವ ಇಲ್ವಾ? ಅದು ನ್ಯಾಯನ? ಅಲ್ಲಿರೋದು ಮನುಷ್ಯರಲ್ವಾ ಅಥವಾ ಅವರಿಗೂ ಮನುಷ್ಯತ್ವ ಇದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ತಿಳಿಸಿಪ್ಪ. ಹಾಗಾದರೆ ಯಾವುದೇ ರಾಷ್ಟ್ರ ಯಾಕೆ ಇರಾನ್ ಪರವಾಗಿ ನಿಲ್ಲಲ್ಲ ಅಂದರೆ, ಒಂದು ಮುಸ್ಲಿಂ ದೇಶ ಇರಾನ್ ಪರವಾಗಿ ನಿಂತರೆ ಇನ್ನುಳಿದ 55 ಮುಸ್ಲಿಂ ದೇಶಗಳನ್ನು ಎದುರಾಕೊಳ್ಬೇಕಾಗತ್ತೆ. ಜಾಗತಿಕ ಮಟ್ಟದಲ್ಲಿ ಮಧ್ಯಪ್ರಾಚ್ಯದ ಇನ್ನುಳಿದ ಇಸ್ಲಾಮಿಕ್ ದೇಶಗಳ ವ್ಯಾಪಾರ ವ್ಯವಹಾರಗಳನ್ನು ಕಳೆದುಕೊಳ್ಬೇಕಾಗತ್ತೆ. ಈ ಸಾಮಾನ್ಯ ಜ್ಞಾನ ಇಲ್ಲದ ಅಯೋಗ್ಯರು ಭಾರತದ ಒಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಜಾಗತಿಕ ರಾಜಕೀಯ ಹೇಗೆ ನಡೆಯುತ್ತೆ, ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ಒಂದು ದೇಶ ಇದ್ದರೆ ನಾವು ಖುಷಿಯಾಗಿರ್ತೀವಿ, ನಮ್ಮ ದೇಶ ಸೇಫ್ ಆಗಿರುತ್ತೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಇಲ್ಲ ಅಂದರೆ ಯಾವನೋ ಕಾಂಗ್ರೆಸ್ ಅಯೋಗ್ಯರು ಹೇಳಿದ್ದೆ ಸತ್ಯ ಅಂದ್ಕೊಂಡ್ರೆ ಅದು ಮುಂದೊಂದು ದಿನ ಮುಸಲ್ಮಾನರನ್ನೇ ಸುಡುತ್ತೆ. ಇವತ್ತು ಭಾರತದಲ್ಲಿ ಮುಸಲ್ಮಾನರು ನೆಮ್ಮದಿಯಾಗಿ ರಂಜಾನ್ ಮಾಡಿಕೊಂಡು, ರೋಜಾ ಮಾಡಿಕೊಂಡು ಖುಷಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ವಿಪಕ್ಷದಲ್ಲಿರೋ ಮೋದಿಯನ್ನು ನಿಂದಿಸೋ ನಾಯಕರಲ್ಲ, ಸೋನಿಯಾ ಗಾಂಧಿನೂ ಅಲ್ಲ, ಅವರ ಮಗ ರಾಹುಲ್ ಗಾಂಧಿನೂ ಅಲ್ಲ, ಪ್ರಿಯಾಂಕಾ ವಾದ್ರಾ ಮೊದಲೇ ಅಲ್ಲ. ಇವತ್ತು ಭಾರತದ ಮುಸಲ್ಮಾನರು ನೆಮ್ಮದಿಯಾಗಿ ರಂಜಾನ್ ಮಾಡೋಕ್ಕೆ ಕಾರಣ ಭಾರತದ ಪ್ರಧಾನಿ ಮೋದಿ ಅವರ ನಿಲುವುಗಳು ಅನ್ನೋದನ್ನು ಮರಿಬಾರ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಅದೇನೇ ಮುಸಲ್ಮಾನರ ಪರ ಅಂತ ಮಾತಾಡಿದ್ರು ಅದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ಇದು ಗೆಳೆಯರೆ, ತಾವೇ ಇರಾನ್ಗೆ ಮಾಡಬಾರದನ್ನ ಮಾಡಿ ಇವತ್ತು ನಾವು ಇರಾನ್ ಪರ ಮತ್ತು ಖಮೇನಿ ಪರ ಅಂತ ಮಾತಾಡ್ತಾ ಇರೋ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ಕರ್ಮಕಾಂಡ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.